ಅತ್ಯಂತ ಜಾಸ್ತಿ ದುಡ್ಡನ್ನ ಸಂಪಾದನೆ ಮಾಡಿರುವಂತ ಮೂವಿಯನ್ನ. ಈ ಮೂವಿ ಹೆಸರು ಅವತಾರ್ ಅಂತ. ಅವತಾರ್ ಮೂವಿ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಸರಿ, ಈಗ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೋಗೋಣ. 2154ನೇ ಇಸ್ವಿಯ ಮನುಷ್ಯರು ಒಂದು ಸ್ಪೇಸ್‌ಶಿಪ್ ನಲ್ಲಿ ಪ್ಯಾಂಡೋರಾ ಅನ್ನೋ ಒಂದು ಉಪಗ್ರಹದ ಕಡೆಗೆ ಹೋಗ್ತಿರ್ತಾರೆ. ಯಾಕೆಂದ್ರೆ ಈ ಪ್ಯಾಂಡೋರಾದಲ್ಲಿ ತುಂಬಾನೇ ಅಪರೂಪದ ಒಂದು ಧಾತು ಸಿಕ್ತಿರುತ್ತೆ. ಈ ಧಾತುವಿನ ಹೆಸರು ಅನ್ಆಪ್ಟೇನಿಯಂ ಅಂತ. 1 kg ಅನ್ಆಪ್ಟೇನಿಯಂ ಭೂಮಿಯಲ್ಲಿ ಸಾವಿರಾರು ಕೋಟಿಗೆ ಬೆಲೆ ಬಾಳುತ್ತೆ. ಆದ್ರಿಂದ RDA ಅಂದ್ರೆ ರಿಸೋರ್ಸ್ ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಒಂದು ಆರ್ಗನೈಸೇಷನ್ ಪ್ಯಾಂಡೋರಾದಲ್ಲಿ ಮೈನಿಂಗ್ ಅನ್ನು ಮಾಡಿ ಅದ್ರೊಳಗಡೆ ಇರುವಂತಹ ಅನ್ಆಪ್ಟೇನಿಯಂ ನ ಹೊರಗಡೆ ತೆಗಿತಿರ್ತಾರೆ. ಭೂಮಿಲಿ ಮನುಷ್ಯರಿರೋ ತರನೇ ಪ್ಯಾಂಡೋರಾದಲ್ಲೂ ಕೂಡ ಜನರಿರ್ತಾರೆ. ಈ ಜನರ ಹೆಸರು ನಾವಿಸ್ ಅಂತ. ನಾವಿಸ್ ಮನುಷ್ಯರಿಗಿಂತ ಗಾತ್ರದಲ್ಲಿ ತುಂಬಾನೇ ದೊಡ್ಡದಾಗಿರ್ತಾರೆ. ಅಂದಂಗೆ ಮನುಷ್ಯರು ಪ್ಯಾಂಡೋರಾಗೆ ಬರ್ತಿರೋದು ಇದೇ ಫಸ್ಟ್ ಟೈಮ್ ಅಲ್ಲ. ತುಂಬಾ ವರ್ಷಗಳಿಂದ ಪ್ಯಾಂಡೋರಾದಲ್ಲಿ ಒಂದು ಬೇಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಸಿಕ್ತಿರುವಂತ ಅನ್ಆಪ್ಟೇನಿಯಂಗೋಸ್ಕರ ಮೈನಿಂಗ್ ಅನ್ನ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲ, ಈ ನಾವಿಸ್ ಗಳ ಜೊತೆ ಸೇರಿ ನಮ್ಮ ಮನುಷ್ಯರ ಭಾಷೆಯನ್ನು ಕೂಡ ಕಲಿಸಿರ್ತಾರೆ. ಆದ್ರೆ ಯಾವಾಗ ನಾವಿಸ್ಗೆ ಗೊತ್ತಾಗುತ್ತೋ ಈ ಮನುಷ್ಯರು ನಮ್ಮ ಪರಿಸರನ ಹಾಳು ಮಾಡ್ತಿದ್ದಾರೆ, ನಮ್ಮ ರಿಸೋರ್ಸ್ ಗಳನ್ನೆಲ್ಲ ಖಾಲಿ ಮಾಡ್ತಿದ್ದಾರೆ ಅಂತ, ಅವಾಗಿಂದನು ಮನುಷ್ಯರನ್ನ ಹತ್ರಕ್ಕೆ ಬಿಟ್ಕೊಳ್ತಿರೋದಿಲ್ಲ. ಇಲ್ಲಿ ಮನುಷ್ಯರು ನಾವಿಸ್ ಗಳ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡ್ತಿದ್ರು ಅಂತ ನೀವು ತಿಳ್ಕೊಳ್ಳೇಬೇಕು. ಯಾಕೆಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಮನುಷ್ಯರು ಹಾಗೆ ನಾವಿಸ್ ಗಳ DNA ನ ಮಿಕ್ಸ್ ಮಾಡಿ ಒಂದು ಆರ್ಟಿಫಿಷಿಯಲ್ ನಾವಿಸ್ ಗಳ ಬಾಡಿಯನ್ನು ತಯಾರು ಮಾಡ್ತಾರೆ. ಈ ಬಾಡಿಗಳಿಗೆ ಅವತಾರ್ ಅಂತ ಹೆಸರಿಡ್ತಾರೆ. ಮನುಷ್ಯರು ಒಂದು ಸ್ಲೀಪಿಂಗ್ ಚೇಂಬರ್ ಒಳಗಡೆ ಮಲ್ಕೊಂಡಾಗ ಅವರ ಕಂಪ್ಲೀಟ್ ಕಾನ್ಶಿಯಸ್ನೆಸ್ ಈ ಅವತಾರ್ ಬಾಡಿ ಒಳಗಡೆ ಬರುತ್ತೆ. ಅಂದ್ರೆ ಒಂಥರ ಹೇಳ್ಬೇಕು ಅಂದ್ರೆ ಮನುಷ್ಯರು ಅವರ ಬ್ರೈನ್ ಇಂದ ಈ ಬಾಡಿಗಳನ್ನ ಕಂಟ್ರೋಲ್ ಮಾಡ್ತಾರೆ. ಈ ಮನುಷ್ಯರು ನಾವಿಸ್ ಗಳ ಜೊತೆ ಕಮ್ಯುನಿಕೇಟ್ ಮಾಡ್ತಿದ್ದು ಒಂದೇ ಒಂದು ಕಾರಣಕ್ಕೆ. ಅದೇನಂದ್ರೆ ಈ ನಾವಿಸ್ ಗಳು ವಾಸ ಮಾಡ್ತಿದ್ದ ಜಾಗದಲ್ಲಿ ಅತಿ ಹೆಚ್ಚಾಗಿ ಅನ್ಆಪ್ಟೇನಿಯಂ ಇರುತ್ತೆ. ಆದ್ರಿಂದ ಈ ನಾವಿಸ್ ಗಳನ್ನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ಅಲ್ಲಿಂದ ಓಡಿಸ್ಬಿಟ್ರೆ ಆಗ ಅಲ್ಲಿರುವಂತ ಅನ್ಆಪ್ಟೇನಿಯಂ ಎಲ್ಲ ನಮ್ಮದಾಗುತ್ತೆ ಅನ್ನೋ ದುರಾಲೋಚನೆ ಈ ಮನುಷ್ಯರದ್ದು. ಆದ್ರೆ ಆ ಜಾಗದಲ್ಲಿ ನಾವಿಸ್ ಗಳ ದೇವತೆಯಾದ ಏವಾ ಅನ್ನೋ ಒಂದು ದೇವತೆ ವಾಸ ಮಾಡ್ತಿರುತ್ತೆ. ಆದ್ರಿಂದ ನಾವಿಸ್ ಗಳು ಏನೇ ಮಾಡಿದ್ರು ಮನುಷ್ಯರಿಗೆ ಆ ಜಾಗದಲ್ಲಿ ಮೈನಿಂಗ್ ಮಾಡೋಕೆ ಬಿಡ್ತಿರೋದಿಲ್ಲ. ನಂತರ ನಮ್ಗೆ ಸ್ಪೇಸ್ ಶಿಪ್ ನಲ್ಲಿ ಪ್ಯಾಂಡೋರಾಗೆ ಹೋಗ್ತಿರೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಇವನ ಹೆಸರು ಜೇಕ್ ಸಲಿ ಅಂತ. ಇವನೇ ಈ ಮೂವಿಯ ಹೀರೋ. ಜೇಕ್ ಸಲಿ ಹಿಂದೆ ಒಬ್ಬ ಸೋಲ್ಜರ್ ಆಗಿದ್ದವನು. ಆದ್ರೆ ಒಂದು ಯುದ್ಧದಲ್ಲಿ ಅವನು 2 ಕಾಲನ್ನ ಕಳ್ಕೊಂಡಿರ್ತಾನೆ. ಜೇಕ್ ಪ್ಯಾಂಡೋರಾಗೆ ಹೋಗ್ತಿರೋದಕ್ಕೆ ಒಂದು ಕಾರಣ ಇದೆ. ಅದೇನಂದ್ರೆ ಜೇಕ್ಗೆ ಒಬ್ಬ ಅವಳಿ ಚೌಳಿ ಅಣ್ಣ ಇರ್ತಾನೆ. ಅವನ ಹೆಸರು ಟಾಮ್ ಸಲಿ ಅಂತ. ಅಸಲಿಗೆ ಟಾಮ್ ಒಬ್ಬ ಸೈಂಟಿಸ್ಟ್ ಆಗಿರ್ತಾನೆ. ಅವತಾರ್ ಪ್ರಾಜೆಕ್ಟ್ ಗೋಸ್ಕರ ಪ್ಯಾಂಡೋರಾಗೆ ಹೋಗ್ಬೇಕಾಗಿದ್ದವನು ಕೂಡ ಅವನೇ. ಯಾಕೆಂದ್ರೆ ಅವನ DNA ಹಾಗೆ ನಾವಿಸ್ ಗಳ DNA ಸೇರಿಸಿ ಒಂದು ಅವತಾರ್ ಬಾಡಿನ ಕ್ರಿಯೇಟ್ ಮಾಡಿರ್ತಾರೆ. ಆದ್ರೆ ಅವನು ಪ್ಯಾಂಡೋರಾಗೆ ಹೋಗಕ್ಕೂ ಮುಂಚೆನೂ ಒಬ್ಬ ಕಳ್ಳ ಚಿಲ್ಲರೆ ಕಾಸ್ಗೋಸ್ಕರ ಅವನನ್ನ ಶೂಟ್ ಮಾಡಿ ಸಾಯಿಸ್ಬಿಟ್ಟಿರ್ತಾನೆ. ಆದ್ರೆ RDA ಆರ್ಗನೈಸೇಷನ್ ಅವರು ಟಾಮ್ ಸಲಿ ಮೇಲೆ ತುಂಬಾ ದುಡ್ಡನ್ನ ಇನ್ವೆಸ್ಟ್ ಮಾಡ್ಬಿಟ್ಟಿರ್ತಾರೆ. ಆದ್ರಿಂದ ಅವರು ಟಾಮ್ ಸಲಿ ತಮ್ಮ ಜೇಕ್ ಸಲಿನ ಮೀಟ್ ಮಾಡಿ ಅವನನ್ನ ಒಪ್ಪಿಸ್ತಾರೆ ಅವತಾರ್ ಪ್ರಾಜೆಕ್ಟ್ ಗೋಸ್ಕರ. ನೀನೇನಾದ್ರೂ ಈ ಪ್ರಾಜೆಕ್ಟ್ ಒಪ್ಕೊಂಡ್ರೆ ನಿನ್ಗೆ ತುಂಬಾ ದುಡ್ಡನ್ನ ಕೊಡ್ತೀವಿ ಅಂತ. ಬೇರೆ ದಾರಿ ಇಲ್ಲದೆ ಜೇಕ್ ಸಲಿನೂ ಕೂಡ ಒಪ್ಕೋತಾನೆ. ನಂತರ 2 ಜೊತೆನೂ ಸೇರಿ ಜೇಕ್ ಕೂಡ ಪ್ಯಾಂಡೋರಾದಲ್ಲಿ ಮಾಡಿರುವಂತ ಬೇಸ್ಗೆ ಬರ್ತಾನೆ. ಅಲ್ಲಿಗೆ ಬರ್ತಿದ್ದಂಗೆನೆ ನೋಮ್ ಅನ್ನೋ ಒಬ್ಬ ಸೈಂಟಿಸ್ಟ್ ನ ಮೀಟ್ ಮಾಡ್ತಾನೆ. ಇವನು ಕೂಡ ಅವತಾರ್ ಪ್ರಾಜೆಕ್ಟ್ ಗೋಸ್ಕರನೇ ಬಂದಿರೋದು. ಹೀಗೆ ಇವರಿಬ್ರು ಸೇರಿ ಲ್ಯಾಬ್ ಒಳಗಡೆ ಬಂದಾಗ ಅಲ್ಲಿ ಅವತಾರ್ ಪ್ರಾಜೆಕ್ಟ್ ಮೇಲೆ ತುಂಬಾ ರಿಸರ್ಚ್ ಗಳೆಲ್ಲ ನಡೀತಿರ್ತವೆ. ನಂತರ ಮ್ಯಾಕ್ಸ್ ಅನ್ನೋ ಒಬ್ಬ ಸೈಂಟಿಸ್ಟ್ ಜೇಕ್ ಗೆ ಅವನ ಅವತಾರ್ ಬಾಡಿಯನ್ನ ತೋರಿಸ್ತಾನೆ. ಆ ಬಾಡಿಗಳನ್ನ ನೋಡಿ ಜೇಕ್ ತುಂಬಾ ಆಶ್ಚರ್ಯ ಪಡ್ತಾನೆ. ನಾವಿಸ್ ಗಳು ಇಷ್ಟು ದೊಡ್ಡದಾಗಿರ್ತಾವ ಅಂತ. ನಂತರ ನಮ್ಗೆ ಈ ಅವತಾರ್ ಪ್ರಾಜೆಕ್ಟ್ ಲೀಡರ್ ಗ್ರೇಸ್ ಆಗಸ್ಟಿನ್ ನ ತೋರಿಸ್ತಾರೆ. ಗ್ರೇಸ್ ಜೇಕ್ ನ ಸ್ಥಿತಿ ನೋಡಿ ಹಾಗೆ ಅವನೊಬ್ಬ ಸೋಲ್ಜರ್ ಆಗಿದ್ದವನು ಅಂತ ತಿಳ್ಕೊಂಡು ತುಂಬಾನೇ ಡಿಸಪಾಯಿಂಟ್ ಆಗ್ತಾಳೆ. ಆದ್ರಿಂದ ಇದ್ರ ಬಗ್ಗೆ ಮಾತಾಡೋದಕ್ಕೆ ಹೆಡ್ ಆಫೀಸರ್ ಪಾರ್ಕರ್ ಹತ್ರ ಬರ್ತಾಳೆ. ಈ ಅನ್ಆಪ್ಟೇನಿಯಂ ಅನ್ನ ಮೈನಿಂಗ್ ಮಾಡಿಸ್ತಿರೋದು ಹಾಗೆ ಅವತಾರ್ ಪ್ರಾಜೆಕ್ಟ್ ನೆಲ್ಲ ನಡೆಸ್ತಿರೋದು ಇವನೇ. ಗ್ರೇಸ್ ಅವನಿಗೆ ಹೇಳ್ತಾಳೆ, ನನಗೆ ಬೇಕಾಗಿದ್ದು ಒಬ್ಬ ಸೈಂಟಿಸ್ಟ್, ಸೋಲ್ಜರ್ ಅಲ್ಲ ಅಂತ. ಅದಕ್ಕೆ ಪಾರ್ಕರ್ ಹೇಳ್ತಾನೆ, ಗ್ರೇಸ್ ಟಾಮ್ ಈಗ ಸತ್ತೋಗಿದ್ದಾನೆ. ಟಾಮ್ ಹಾಗೂ ಜೇಕ್ ನ DNA ಸೇಮ್ ಆಗಿರೋದ್ರಿಂದ ನಾವು ನನ್ನ ಕರ್ಸಿರೋದು. ಈ ದಾರಿನೂ ನಾವು ಬಿಟ್ಬಿಟ್ರೆ ನಮ್ಗೆ ಎಲ್ಲ ಆಗ್ತವೆ ಅಂತ. ಇನ್ನೇನ್ ಮಾಡೋದು, ಬೇರೆ ದಾರಿ ಇಲ್ಲ ಅಂತ ಗ್ರೇಸ್ ಜೇಕ್ ನ ಅವಳ ಟೀಮ್ ನಲ್ಲಿ ಸೇರಿಸ್ಕೊತಾಳೆ. ಈಗ ಜೇಕ್ ಹಾಗೂ ನೋಮ್ ಎಲ್ಲಾ ತಯಾರನ್ನು ಮಾಡ್ಕೊಂಡು ಅವತಾರ್ ಬಾಡಿನ ಕಂಟ್ರೋಲ್ ಮಾಡೋದಕ್ಕೆ ಸ್ಲೀಪಿಂಗ್ ಚೇಂಬರ್ ಒಳಗಡೆ ಮಲ್ಕೋತಾರೆ. ನಂತರ ಜೇಕ್ ಕಣ್ಣನ್ನ ಬಿಟ್ಟಾಗ ಅವನ ಸಂಪೂರ್ಣವಾದ ಕಾನ್ಶಿಯಸ್ನೆಸ್ ಅವತಾರ್ನ ಬಾಡಿ ಒಳಗಡೆ ಬಂದಿರುತ್ತೆ. ಸ್ವಲ್ಪ ಎಕ್ಸೈಟ್ ಆಗಿರ್ತಾನೆ. ಇವನಿಗೆ ಹೊಸ ಬಾಡಿಲಿ ಇವ್ನು ನಡಿಬಹುದು ಅಂತ ಗೊತ್ತಾದ್ಮೇಲೆ ಯಾವತ್ತೂ ಆಗದಿರಷ್ಟು ಖುಷಿ ಅವನಿಗೆ ಆಗೋಗುತ್ತೆ. ಇದರಿಂದ ಅವನು ಅಲ್ಲೆಲ್ಲ ಓಡ್ತಾ ಅವನು ಕಾಲುಗಳನ್ನ ಫೀಲ್ ಮಾಡ್ತಿರ್ತಾನೆ. ಹೀಗೆ ಇರ್ಬೇಕಾದ್ರೆ ಅವತಾರ್ನ ಬಾಡಿಯಲ್ಲಿರೋ ಗ್ರೇಸ್ ಆಗಸ್ಟಿನ್ ಅಲ್ಲಿಗೆ ಬರ್ತಾಳೆ. ಜೇಕ್ ಇಷ್ಟು ಖುಷಿ ಆಗಿರೋದನ್ನ ನೋಡಿ ಗ್ರೇಸ್ ಕೂಡ ಸ್ವಲ್ಪ ಖುಷಿ ಪಡ್ತಾಳೆ. ರಾತ್ರಿ ಆಗ್ತಿದ್ದಂಗೆನೆ ಅವತಾರ್ ಬಾಡಿಯಲ್ಲಿ ಇದ್ದವ್ರನ್ನೆಲ್ಲ ಒಂದು ಕಡೆ ಮಲಗಿಸ್ತಾರೆ. ಇವರು ಇಲ್ಲಿ ಮಲಗಿದ ತಕ್ಷಣ ಒರಿಜಿನಲ್ ಮನುಷ್ಯರ ಬಾಡಿಲಿ ಎಚ್ಚರ ಆಗುತ್ತೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ಅನ್ನ ತೋರಿಸ್ತಾರೆ. ಇವನ ಹೆಸರು ಕೊಲೋನಲ್ ಫೆರಿಚ್ ಅಂತ. ಆದ್ರೆ ನಾವು ಶಾರ್ಟ್ ಆಗಿ ಕರ್ನಲ್ ಅಂತ ಕರೆಯೋಣ. ಯಾಕೆ ಅಂದ್ರೆ ಇವನೊಬ್ಬ ಮಿಲಿಟರಿಯ ಹೆಡ್. ಕರ್ನಲ್ ಜೇಕ್ ನ ಕರ್ಸಿ ಹೇಳ್ತಾನೆ, ನೋಡು ಜೇಕ್, ನಿನ್ಗಿರೋದು ಒಂದೇ ಒಂದು ಕೆಲಸ. ನೀನು ನಾವಿಸ್ ಗಳ ಮಧ್ಯೆ ಹೋಗಿ ಅವರ ಲೊಬ್ಬಾಗು, ಅವರ ನಂಬಿಕೆನ ಗಳಿಸು. ಎಲ್ಲಾನು ಕಂಟ್ರೋಲ್ ಗೆ ಸಿಕ್ಕಿದ್ಮೇಲೆ ಅವ್ರಿಗೆ ಕನ್ವಿನ್ಸ್ ಮಾಡು ಅವ್ರು ವಾಸ ಮಾಡ್ತಿರೋ ಜಾಗನ ಬಿಟ್ಟು ಹೋಗೋದಕ್ಕೆ. ಅವ್ರು ಅಲ್ಲಿಂದ ಹೋಗ್ತಿದ್ದಂಗೆ ನಾವು ನಮ್ ಕೆಲಸನ ಮಾಡ್ಕೋಬಹುದು. ಅದಾದ್ಮೇಲೆ ನೀನು ಆರಾಮಾಗಿ ಭೂಮಿಗೆ ಹೋಗ್ಬೋದು. ಅಷ್ಟೇ ಅಲ್ಲ, ನೀನೇನಾದ್ರೂ ಈ ಕೆಲಸನ ಕರೆಕ್ಟ್ ಆಗಿ